ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಬಿಐ ತನಿಖೆಯ ಉರುಳೇನಾದ್ರೂ ಸುತ್ತಕೊಳ್ಳುತ್ತಾ ಅನ್ನುವಂಥದ್ದಿತ್ತಲ್ಲ, ಅದರಿಂದ ಅವರಿಗೆ ರಿಲೀಫ್. ಇನ್ನೊಂದ್ ಕಡೆ ಯಡಿಯೂರಪ್ಪನವರಿಗೆ ಪೋಕ್ಸೋ ಪ್ರಕರಣದಿಂದ ಸದ್ಯದ ಮಟ್ಟಿಗೆ ರಿಲೀಫ್, ಯಾಕಂದ್ರೆ ಅವರಿಗೆ ನಿರೀಕ್ಷಣಾ ಜಾಮೀನು. ಇನ್ವೆಸ್ಟಿಗೇಷನ್ ಪರಮೇಶ್ವರ್ ಮಾತನಾಡ್ತಿದ್ದಾರೆ. ಕೂಡ ಒಂದಿಷ್ಟು ಫೇತ್ ಇರಬೇಕು ಅನ್ನೋದು ಅಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿದ ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನು ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ಬೋದು. ವರದಿಯನ್ನು ಹೈಕೋರ್ಟ್ ಅಂದ್ರೆ ತನಿಖೆ ಸರಿಯಾಗಿ ಆಗಿದೆ ಅನ್ನುವಂತ ಅರ್ಥ ಅಲ್ಲ, ಅವರು ಆ ದೃಷ್ಟಿಯಿಂದನೇ ಹೇಳಿರ್ತಾರೆ. ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ? ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದು. ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಅಂತ ಹೇಳಿ ನನಗನ್ಸುತ್ತೆ. ಇಲ್ಲ, ಅವ್ರು ಹೋಗಿದ್ಲೇ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೇನು ಉತ್ತರ ಮಾಡಬೇಕು ಮಾಡ್ತಾರೆ. ಇಡಿ ಮತ್ತೊಂದು ಕಡೆ ತನಿಖೆ ನಡೆಸ್ತಾ ಇದೆ ಸರ್, ಅಲ್ಲೂ ಕೂಡ ಇದೇ ರೀತಿಯಾದಂತಹ ಗೆಲುವು ಸಿಗುತ್ತೆ ಅನ್ನೋ ವಿಶ್ವಾಸ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಅವ್ರದ್ದೇನು ತೀರ್ಮಾನ ಬರುತ್ತೆ ಅದ್ರ ಮೇಲೆ ಅವಲಂಬಿಸಿರುತ್ತೆ. ಇಂಬ್ಯಾಲೆನ್ಸ್ ಅಂದ್ರೆ ವಿಪಕ್ಷಗಳು ಒಂದ್ ರೀತಿ ಆಹಾರ ಮಾಡ್ಕೊಂಡಿದ್ರು, ರಾಜೀನಾಮೆ ಆಗ್ರಹಿಸ್ತಿದ್ರು, ಪಾದಯಾತ್ರೆ ಮಾಡಿದ್ರು. ಅವರಿಗೆ ಉತ್ತರ ಸಿಕ್ಕಿದೆ ಅಲ್ಲ, ಇದರಲ್ಲಿ ಅವರಿಗೆ ಉತ್ತರ ಸಿಕ್ಕಿದೆ. ಮತ್ತು ಮಾನ್ಯ ಯಡಿಯೂರಪ್ಪನವರದು ಕೇಸಸ್ನಲ್ಲಿ ಕೂಡ ಅವರಿಗೆ ಒಂದಿಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ತಾರೆ. ಕಾನೂನಿನ ತೀರ್ಮಾನಗಳು, ವಿಶೇಷವಾಗಿ ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆಗ್ತಕ್ಕಂಥ ತೀರ್ಮಾನಗಳು ಸ್ವಾಭಾವಿಕವಾಗಿ ನ್ಯಾಯಯುತವಾಗಿರುತ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಥ್ಯಾಂಕ್ ಯು. ಸೊ ಅವ್ರು ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಅಲ್ಲಿ ಏನು ಉತ್ತರಿಸ್ಬೇಕೋ ನಾವು ಉತ್ತರಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈ ತೀರ್ಪಿನಿಂದ ವಿಪಕ್ಷಗಳ ಹೋರಾಟ ಏನಿತ್ತು ಅದಕ್ಕೆ ಬಹಳ ಹಿನ್ನಡೆ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಗೃಹ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ವಿಪಕ್ಷಗಳ ಆರೋಪ ಏನಿತ್ತು ಅದಕ್ಕೆಲ್ಲ ಬಹಳ ಹಿನ್ನಡೆ ಆಗಿದೆ ಅಂತ ಅವರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಬಟ್ ಸ್ನೇಹಮಯಿ ಕೃಷ್ಣ ಅವ್ರು ಮಾಡ್ತಾ ಇರುವಂಥ ವಿಚಾರ ಈಗ ಅವ್ರು ಹೇಳಿದ್ದೇನು ಅಂತ ಅಂದರೆ, ತನಿಖಾ ಸಂಸ್ಥೆಗಳ ವಿಚಾರವಾಗಿನ ತೀರ್ಪು ಅಷ್ಟೇ ಇದು. ಇಡಿಗೆ ಮನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈಗ ಅವರು ಏನು CBIಗೆ ಸಂಬಂಧಪಟ್ಟಂಥ ತೀರ್ಪೇನಿದೆ ಇದು ತನಿಖಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಾಗಿನ ತೀರ್ಪು. ಹಾಗಂತ ಇದು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರು ತಪ್ಪಿಲ್ಲ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಗೆ, ಅವರಿಂದ ಲೋಪ ಆಗಿಲ್ಲ ಅಥವಾ ಅವರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಅಕ್ರಮ ಆಗಿದೆ ಅನ್ನುವಂಥದ್ದು ನಮ್ಮ ಆರೋಪ ಇದೆ. ಅದರಿಂದ ಅವ್ರಿಗೆ ಸಿಕ್ಕಿರುವಂಥ ಕ್ಲೀನ್ ಚಿಟ್ ಅಲ್ಲ. ಸೊ ಅದನ್ನು ಇದಕ್ಕೆ ಬೆರೆಸೋದು ಬೇಡ ಅನ್ನುವಂಥ ರೀತಿಯಾಗಿ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಂಥ ಆರೋಪ ಆಗಿತ್ತು. ಬಟ್ ಇದು ನಾನು ಹೇಳಿದಾಗೆ ಅದೇನೇ ಇದ್ರೂ ಕೂಡ ತಾತ್ಕಾಲಿಕವಾಗಿ ಮುಖ್ಯಮಂತ್ರಿಗಳಿಗೆ ಇದು ದೊಡ್ಡ ರಿಲೀಫ್ ಅಂತೂ ಸಿಕ್ಕಂತಾಗಿದೆ.